ನಮಸ್ತೆ ಸರ್. ಸಿ ಎಂ ಸಾಹೇಬ್ರಿಗೆ ನಿಮ್ಮ ಮರಿ ಮಾಡ್ತಿರೋ ನಮಸ್ಕಾರ. ಸರ್ ನೋಡಿ, 2010ರಲ್ಲಿ ನನ್ನ ಕೆಲಸದಿಂದ ತೆಗಿಯೋಕ್ಕಾಗಲ್ಲ ಅನ್ನೋ ಸಿಚುವೇಶನ್ ಬಂದಾಗ ಡೇಟ್ ಸರಿಯಾಗಿ ಗೊತ್ತಿಲ್ಲ. ಸಮ್ ಟೈಮ್ ಬಿಟ್ವೀನ್ August 4th to August 15th, ಬಿಟ್ವೀನ್ 5:10 to 5:50 ನನ್ನ ಪ್ರಾಜೆಕ್ಟಿಂದ ತೆಗೆದುಬಿಟ್ರು, ಬ್ರಿಟಿಷ್ ಪ್ರಾಜೆಕ್ಟಿಂದ. ನನ್ನ ಕೈಗಡೆ ಒಂದು ಐದು ಜನ ಕೆಲಸ ಮಾಡ್ತಿದ್ರು. ಏನೋ ಮೆಸೇಜ್ ಕಳಿಸ್ದೆ ಅಂತ ಹೇಳಿ ನನ್ನ ಪ್ರಾಜೆಕ್ಟಿಂದ ತೆಗೆದುಬಿಟ್ರು. ಅಂಥ ಕ್ಷಣದಲ್ಲೂ IBM ಅವರು ನನಗೆ ಬೇರೆ ಪ್ರಾಜೆಕ್ಟ್ ಕೊಟ್ಟರು. ಈ ಸಿಚುವೇಶನ್ ಬಂದಾಗ ನೋಡಿ, ನಾನು ಬೇಸ್ಮೆಂಟಲ್ಲಿ ಎಂಟ್ರಾದೆ 5 ಗಂಟೆ 10 ನಿಮಿಷದಿಂದ 5 ಗಂಟೆ 50 ನಿಮಿಷದ ಒಳಗೆ. ನಾನು ಫ್ರಿಸ್ಕಿಂಗ್ ಮಾಡಿದ್ರು, ಬ್ಯಾಗ್ ಚೆಕ್ ಮಾಡಿದ್ರು, ಬ್ಯಾಗಲ್ಲಿ ಗನ್ ಇರಲಿಲ್ಲ. ಅಟ್ ಅರೌಂಡ್ 6:50 to 7 o'clock ನಾನು ಎಕ್ಸಿಟ್ ಆಗ್ತಿದ್ದೆ. ನನ್ನ ಬ್ಯಾಗ್ನ ಫ್ರಿಸ್ಕ್ ಮಾಡಿದ್ರು, ಅದರಲ್ಲೊಂದು ಡಮಿ ಪಿಸ್ಟಲ್ ಇತ್ತು. ಅದನ್ನು ಹೋಲ್ಡ್ ಮಾಡಿದ್ರು. ನನ್ನನ್ನು ಯಾರು ಹೊಡಿಲಿಲ್ಲ, ಏನಿಲ್ಲ. ಒಂದು ಸ್ವಲ್ಪ ಗದರಿ ಮಾತಾಡ್ಸಿದ್ರು ಸೆಕ್ಯೂರಿಟಿ ಇನ್ಚಾರ್ಜು. ಸೆಕ್ಯೂರಿಟಿ ರೂಮಲ್ಲಿ ನನ್ನ ಲಾಕ್ ಮಾಡಿದ್ರು. ನಾನು ಅಷ್ಟರಲ್ಲಿ ನನ್ನ ಫ್ರೆಂಡ್ ಒಬ್ಬಳು ರಮ್ಯಾಗೆ ಫೋನ್ ಮಾಡಿದೆ, ಮತ್ತು ಅವಳ ಕೈಯಲ್ಲಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿಸಿದೆ. ಯೂಶ್ವಲಾಗಿ ನನಗಿದು ಗೊತ್ತಿಲ್ಲ, ಆ ಸಿಚುವೇಶನ್ ನನಗಿದು ಗೊತ್ತಿಲ್ಲ. ಯಾವಾಗಲೂ ಸಬ್ ಇನ್ಸ್ಪೆಕ್ಟರ್ ಬಂದು ಅರೆಸ್ಟ್ ಮಾಡ್ಬೇಕಂತ ಹೇಳಿ. ಬಟ್ ACP ಪುರುಷೋತ್ತಮ್ ಅವ್ರು ಬಂದರು. 4 ಜನ ಕಾನ್ಸ್ಟೇಬಲ್ ಇದ್ದರು. ನಾನು ಹೊಡಿಲಿಲ್ಲ, ಬೈಲಿಲ್ಲ, ಏನು ಮಾಡಲಿಲ್ಲ. ನಾನು ನೆಗಿಲ್ ಮೇಲೆ ಕೈ ಹಾಕ್ಕೊಂಡು ಫ್ರೆಂಡ್ ಥರ ಮಾತಾಡ್ಸ್ಕೊಂಡು ಕರ್ಕೊಂಡು ಹೋದ್ರು ಸ್ಟೇಷನ್ಗೆ, HL ಸ್ಟೇಷನ್ಗೆ. ಸುಮಾರು ಅರ್ಧ ಗಂಟೆ ಟೈಮ್ ನನ್ನ ಸುಮ್ಮನೆ ಕೂರಿಸಿದ್ರು. ಅಷ್ಟರೊಳಗೆ ನಮ್ಮ ಅಮ್ಮ ಬಂದರು. ನನಗೆ ಸೈಕಲಾಜಿಕಲ್ ಡಿಸಾರ್ಡರ್ ಇದೆ ಅಂತ ಸರ್ಟಿಫಿಕೇಟ್ ಕೊಟ್ಟು ನನ್ನ ಕರ್ಕೊಂಡು ಹೋದರು. ಆಮೇಲೆ ಲ್ಯಾಪ್ಟಾಪು ಮತ್ತು ID ಕಾರ್ಡು ಅವ್ರ ಹತ್ರನೇ ಇತ್ತು, ಪೊಲೀಸ್ ಸ್ಟೇಷನಲ್ಲೇ ಇತ್ತು. ಅದರಲ್ಲಿ ಏನಾಯಿತು ನನಗೆ ಗೊತ್ತಿಲ್ಲ. ನಾನು ಬಿಟ್ಟಾದ್ಮೇಲೆ ನನ್ನ ವಿಚಾರಗಳಲ್ಲಿ ಏನೇನಾಗಿದೆ ಅಂತಲೂ ಗೊತ್ತಿಲ್ಲ, ಹೇಗೆ ಕ್ರೈಮ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ. ಸೊ ಇದೆಲ್ಲ ಆದಮೇಲೆ ನನಗೆ ಕೆಲಸವೇ ಸಿಗಲಿಲ್ಲ ಸರ್. ಸುಮಾರು 5 ವರ್ಷ ನನಗೆ ಕೆಲಸ ಸಿಗಲಿಲ್ಲ. ಇಲ್ಲೊಬ್ಬರು ಆ್ಯಂಟಿ ಕರಪ್ಷನ್ PR ಇದ್ದಾರೆ. ಅವ್ರ ಮಗನ ಫ್ರೆಂಡ್ ಜೊತೆ ಅವನಿಗೆ ಸಹಾಯ ಮಾಡ್ತಿದ್ದೆ. ಅವ್ನಿಗೊಂದು ಕೈ ಒಂದು ಕಾಲು ಆಗೋದಿಲ್ಲ, ಸ್ಟ್ರೋಕ್ ಆಗಿದೆ. ಅವ್ನಿಗೆ ಸಹಾಯ ಮಾಡ್ತಾ ಕಂಪ್ನಿ ವಿಚಾರಗಳು, ಅದು ಇದು, ಡ್ರೈವರ್ ಕೆಲಸ, ಸೆಕ್ರೆಟ್ರಿ ಕೆಲಸ, ಟೀಮ್ ಮ್ಯಾನೇಜರ್ ಕೆಲಸ ಎಲ್ಲ ಮಾಡ್ತಿದ್ದೆ. ಬಟ್ ಜೀತದ ಥರ ನನಗೆ ಸಂಬಳ ಬರ್ತಿರ್ಲಿಲ್ಲ. ನನಗೆ ಈಗಲೂ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಏನಾದರೂ ಒಂದು ಮಾಡ್ತಾ ಇರ್ತೀನಿ ಸರ್. ಈ ರೀತಿ ನನಗೆ ಸುಮಾರು 4 ವರ್ಷ ನನಗೆ ಕೆಲಸ ಸಿಗಲಿಲ್ಲ. ಆ ಟೈಮಲ್ಲಿ ನನಗೆ ಸಹಾಯ ಮಾಡಿದವರು ಸ್ಯಾನಿಟರಿ ಸೊಲ್ಯೂಷನ್ ಸಿದ್ದೇಶನ್ ಅವರು. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನನಗೆ ಇಂಪ್ಲಿಮೆಂಟೇಷನ್ ಸ್ಪೆಷಲಿಸ್ಟ್ ಮತ್ತು ಟ್ರೈನರ್ ಕೆಲಸ ಕೊಟ್ಟರು. ಬಟ್ 11,000 ಮಾತ್ರ ಇತ್ತು ಸಂಬಳ. ನಾನು ಯಾವತ್ತೂ ಯಾರ ಹತ್ರನೂ ಸಂಬಳ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಕೇಳ್ದವನಲ್ಲ. ನನ್ನ ವ್ಯಾಲ್ಯೂ ಎಷ್ಟಿದೆಯೋ ಅಷ್ಟು ಕೊಡಿ ಅಂತ ಕೇಳಿ ಅವ್ರು ಕೊಟ್ಟಷ್ಟು ಇಸ್ಕೊಂಡು ನನ್ನ ಕೆಲಸ ನಾನು ನೋಡ್ಕೋತಿದ್ದೆ ಸರ್. IBM ಅವರು ಆಡಿದ ಆಟದಿಂದ ನನಗೆ 5 ವರ್ಷ ಸಂಬಳ ಸಿಕ್ಕಲಿಲ್ಲ. ಜೊತೆಲಿ ಟ್ರಾಫಿಕಿಂಗ್ ವಿಕ್ಟಿಮ್ ಆಗಿ ಬೆಳೆದೆ. ವೇರಿಯಸ್ CID ಎನ್ಕ್ವೈರೀಸ್, CBI ಎನ್ಕ್ವೈರೀಸ್ ಎಲ್ಲ ಕ್ಲಿಯರ್ ಮಾಡಿದೆ. ಆ್ಯಸ್ ದಿಸ್ ವಾಸ್ ದ ಪ್ರಾಸೆಸ್ ಆನ್ ಎ ಡೇ ಇನ್ ಆ್ಯಂಡ್ ಔಟ್. ದಿವಸ ಇದೇ ನಡೆಯೋದು, ಇದೇ ಎನ್ಕ್ವೈರೀಸ್, ಇನ್ವೆಸ್ಟಿಗೇಷನ್ ನಡೆಯೋದು. ಕ್ಯಾರೆಕ್ಟರ್ಸ್ ರೀಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು, ಈವೆಂಟ್ಸ್ ರೀಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು. ನನ್ನೇನು ಇನ್ವೆಸ್ಟಿಗೇಟ್ ಮಾಡಿ ವಿಷಯ ಆಚೆ ತೆಗಿತಿದ್ರು. ನೋಡಿ, ಇಂಥ ಸಮಾಚಾರ ಬೆಳೆದಾಗ 2013ರಲ್ಲೋ 12ರಲ್ಲೋ ನನ್ನ ನಂಗ ಮಾಡಿ ಪೊಲೀಸವರು 7th ಬ್ಲಾಕಲ್ಲಿದ್ದ ಸೆಕ್ಯೂರಿಟಿ ಟೀಮ್ ಅವರು ನನ್ನ ನ್ಯೂಡಾಗಿ ಕರ್ಕೊಂಡ್ಬಂದರು ಕೋರ್ಮಂಗ್ಲಾಗಿ. ಇವತ್ತು ಕೂಡ ನಾನು ಅದೇ ಏರಿಯಲ್ಲಿ ಓಡಾಡ್ತೀನಿ. ಒಂಥರ ಹಿಂಸೆ ಆಗುತ್ತೆ ನನಗೆ ಆ ರೋಡ್ ನೋಡುವಾಗ. ಹೇಳ್ಕೊಳಕ್ಕಾಗಲ್ಲ ಈ ವಿಚಾರ. ನನ್ನ ನಂಗ ಮಾಡಿ ಕರ್ಕೊಂಡೋಗಿ ಯಾವುದೋ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ರು, ಇವ್ನು ಹುಚ್ಚಿಡ್ತಿದೆ ಅಂತ. ಬಟ್ ನನಗೆ ಗೊತ್ತಿರಲಿಲ್ಲ, ಇಟ್ ವಾಸ್ ಎನ್ ಎಫೆಕ್ಟ್ ಆಫ್ LSD ಡ್ರಗ್. ಅವ್ರು ಕುಡಿದಾಗಿ ನಾನು ಮನೆಗೆ ಬಂದು ಬಟ್ಟೆ ಐರನ್ ಮಾಡ್ತಿದ್ದೆ. ಅಷ್ಟು ಬೇಗ ಅದು ಆ ಡ್ರಗ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಹುಚ್ಚಿನ ಥರ ಓಡೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ದೆ ಕಾಟ್ ಮೀ, ದೆ ಟುಕ್ ಮೀ ನ್ಯೂಡ್. ಆಮೇಲೆ ನನ್ನ ಮೈಂಡ್ಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ನನ್ನ ಜೊಳ್ಳೆಲ್ಲ ಬರ್ತಿತ್ತು ಬಾಯಲ್ಲಿ. ನನ್ನ ಕಾಗ್ನಿಟಿವ್ ಫಂಕ್ಷನ್ಸ್ ಇರಲಿಲ್ಲ, ರೀಟಾರ್ಡ್ ಥರ ಆಗಿಬಿಟ್ಟಿದ್ದೆ. ಬಟ್ ಓವರ್ ಟೈಮ್ ಒಂದು ಸ್ವಲ್ಪ ಬೆಳವಣಿಗೆ ಆಯಿತು. 2014ರಲ್ಲಿ ಪೊಲೀಸ್ ಇಲಾಖೆ ಸೇರಿಕೊಂಡೆ. ಅಲ್ಲಿದ್ದ ಅವ್ಯವಹಾರಗಳಿಂದ ನಾನು ಬಿಟ್ಬಿಟ್ಟೆ. ನನ್ನದೇ ಆ್ಯಂಟಿ ಕರಪ್ಷನ್ ಸೊಸೈಟಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನನಗೆ ಗೊತ್ತಿರೋರ ಜೊತೆ ಒಂದು ಆ್ಯಂಟಿ ಕರಪ್ಷನ್ ಸೊಸೈಟಿ ಸ್ಟಾರ್ಟ್ ಮಾಡಿದರು. ಅಲ್ಲಿ ರಿಪೋರ್ಟರಾಗಿ ಸೇವೆ ಸಲ್ಲಿಸಿದೆ, ರಿಸರ್ಚರಾಗಿ ಸೇವೆ ಸಲ್ಲಿಸಿದೆ. ಆರ್ಗನೈಸ್ಡ್ ಇಲ್ಲಿಗಲ್ ಲ್ಯಾಂಡ್ ಅಕ್ವಿಸಿಷನ್ಸ್ದು, ಡ್ರಗ್ ಮಾಫಿಯಾದು ಮತ್ತು ಸೋಷಿಯಲ್ ಇಲ್ಸ್ಗಳ ಬಗ್ಗೆ ರಿಸರ್ಚ್ ಮಾಡ್ತಿದ್ದೆ. ಜೊತೆಲಿ ವಿಶ್ ಕೇರ್ ಅನ್ನೋ NGOಗೆ ಡಿಸ್ಟ್ರಿಕ್ಟ್ ಡೈರೆಕ್ಟರ್ ಆಗಿ ಯಾವುದೇ ಸಂಬಳ ತೊಗೊತಿರ್ಲಿಲ್ಲ. ಇದನ್ನು ನನ್ನ ಮೊದಲನೇ ಡ್ಯೂಟಿ ಅನ್ನೋ ಥರ ಮಾಡೋಕ್ಕೆ ಶುರು ಮಾಡಿದೆ. ಸೊಸೈಟಿ ಕಾಸ್, ಸೋಷಲ್ ವರ್ಕ್ ಥರ ಮಾಡೋಕ್ಕೆ ಶುರು ಮಾಡಿದೆ. ನಾನು ಎಲ್ಲ ಡಾಕ್ಯುಮೆಂಟ್ರೀಸ್ ಕ್ರಿಯೇಟ್ ಮಾಡ್ತಿದ್ದೆ.
ನಾರ್ಕೋಟಿಕ್ ವಿಕ್ಟಿಮ್ಸ್ದು ಸುಮಾರು ಎಷ್ಟು ಲಕ್ಷ ವಿಕ್ಟಿಮ್ಸ್ದು ನನ್ನ ಹತ್ರ ಡೇಟಾ ಇಟ್ಟಂತ ಗೊತ್ತಿಲ್ಲ. ಈ ಸಂಬಂಧಪಟ್ಟ ವಿಚಾರಗಳಲ್ಲಿ ಬರೋ ಅಸೋಸಿಯೇಷನ್ನು, ನಾರ್ಕೋಟಿಕ್ಸ್ ಅನಾನಿಮಸ್, ಆಲ್ಕೋಹಾಲಿಕ್ಸ್ ಅನಾನಿಮಸ್ ಇವರೆಲ್ಲರದ್ದು ಡಾಕ್ಯುಮೆಂಟ್ರಿ ಮಾಡ್ಕೊತ ಕೂತಿರ್ತಿದೆ. ಐ ವುಡ್ ನಾಟ್ ರಿವೀಲ್. ಅವ್ರ ರೆಕಾರ್ಡಿಂಗ್ಸ್ ಎಲ್ಲ ಇಟ್ಕೊಂಡಿರ್ತಿದೆ. ಸೊ 2015 ನಂಗೆ ಬ್ರಿಟಿಷ್ ಗೌರ್ಮೆಂಟ್ ಅವರು ಕೆಲಸ ಕೊಟ್ಟರು. ರಾಯಲ್ ಮೇಲ್ ಗ್ರೂಪ್, ಲಿವರ್ಪೂಲ್ ವಿಕ್ಟೋರಿಯಾ ಮತ್ತು ಇನ್ನೊಂದು MI5 ಬ್ರಿಟಿಷ್ ಇಂಟೆಲಿಜೆನ್ಸ್ ಸೆಕ್ಯೂರಿಟೀಸ್ಗೆ ಸೆಲೆಕ್ಟ್ ಆಗಿಬಿಟ್ಟಿದೆ. ನನ್ನನ್ನು UK ಕರ್ಕೊಂಡು ಹೋಗ್ತಿದ್ರು. 2 ತಿಂಗಳಲ್ಲಿ 4 ಪ್ರಮೋಷನ್ ತಗೊಂಡೆ. ಕೆಲಸದಲ್ಲಿ ನಾನು ದೇವ್ರನ್ನ ನೋಡ್ತೀನಿ ಸರ್. ದೇವ್ರಿಗೆ ನಾನು ಮಾಡೋ ಪ್ರಾರ್ಥನೆ ಅದೇ ರೀತಿ. ಯಾಕಂದರೆ ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿದ್ರು. ಅರ್ಜುನ ಕೃಷ್ಣನ್ ಕೇಳಿದಾಗ ಕೃಷ್ಣ ಹೇಳಿದಂತೆ, ನೀನು ಜಪಕ್ಕೆ ಹೋಗಿ ಮತ್ತು ಮಠಕ್ಕೆ ಹೋಗಿ ಜಪ ಮಾಡಿದ್ರೆ ನೀನು ಕೂಗು ನನಗೆ ಕೇಳಲ್ಲ. ನೀನು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡು, ಅದೇ ನನಗೆ ಅರ್ಪಿಸೋ ಪ್ರಾರ್ಥನೆ ಅಂತ. ಆ ರೀತಿ ಮಾಡೋದು ನನ್ನ ಕೆಲಸದಲ್ಲಿ ನಾನು ಯಾವತ್ತೂ ಮೋಸ ಮಾಡೋದಿಲ್ಲ. ಈ ರೀತಿ ಬ್ರಿಟಿಷ್ ಗೌರ್ಮೆಂಟಿಗೆ ಸೇರಿಕೊಂಡಾಗ ಅವ್ರದ್ದು ರಿಸ್ಕು, ಅವ್ರದ್ದು ಆಪ್ರೇಷನಲ್ ಸ್ಟ್ರಾಟಜಿ, ಬ್ಯಾಕ್ ಎಂಡು, BBC UKದು ಬ್ಯಾಕ್ ಎಂಡ್ ಸಿಸ್ಟಮ್ ಇದೆಲ್ಲ ನೋಡ್ಕೋತಿದ್ದೆ. ಟೆಕ್ನಾಲಜಿ ಕಲಿಯೋದು ನನಗೆ ಯಾವತ್ತೂ ಕಷ್ಟನೇ ಅನಿಸಿಲ್ಲ. ನಮ್ಮ ಮಾವ ಗುಪ್ತಚಾರ ನನಗೆ ತುಂಬಾ ವಿದ್ಯೆಗಳು ಹೇಳ್ಕೊಟ್ಟಿದ್ದಾರೆ. ಒಬ್ಬ ಗುಪ್ತಚಾರಗೆ ಎಷ್ಟು ನಾಲೆಜ್ ಇರಬೇಕೋ ಅದರ 10ರಷ್ಟು ನಾಲೆಜ್ ನನಗೆ ತುಂಬಿಸಿದ್ರು. ಅವ್ರ ಪಾಪ ತುಂಬ ನರಳಾಡಿ ಸತ್ರು. ಅವ್ರ ಫಸ್ಟ್ ಜಾಬು CRPF ಅಲ್ಲಿ ಇನ್ಸ್ಪೆಕ್ಟ್ರು. ನನಗೆ ಇವಾಗಲೂ ದೇಶಕ್ಕೋಸ್ಕರ ಹೊಡೆದಾಡ್ತಾ ಪ್ರಾಣ ಬಿಡಬೇಕು ಅನ್ನೋದೇ ಆಸೆ. ಬಟ್ ಇವಾಗ ಪ್ರಾಣ ಬಿಡೋದು ನೆಸೆಸಿಟಿ ಇಲ್ಲ ಅನಿಸುತ್ತೆ. ಯಾಕಂದರೆ 15 ಸರಿ ಸಾವನ್ನ ತುಂಬ ಹತ್ತಿರದಿಂದ ನೋಡಿಬಿಟ್ಟೆ ಸರ್. IBM ಅವ್ರು ನನ್ನ ಜೀವನನ ಅವರೇ ಹಾಳು ಮಾಡಿದ್ರು, ಇಲ್ಲ ಅವ್ರ ಸಿಸ್ಟಮ್ ಈ ರೀತಿ ನಡೆಸ್ಕೊಂತ ನನಗೆ ಗೊತ್ತಿಲ್ಲ. ನನಗೆ ಸಂಬಳನೇ ಬರಲಿಲ್ಲ 5 ವರ್ಷ. ಆಮೇಲೆ ಬಂದಿದ್ದು ಸುಮಾರು 1.5-2 ಲಕ್ಷ ಈ ಬ್ರಿಟಿಷ್ ಕಂಪ್ನಿಲಿ ತೊಗೊಂಡೆ. ಅದು ಜೀವನ ನಡೆಸೋಕ್ಕೆ ಸಾಕಾಗುತ್ತೆ. ಆ ಕೆಲಸ ಬಿಟ್ಟಾದಮೇಲೆ ನೋಡಿ, ನಾನು ಕರ್ಕೊಂಡೋಗಿ ಔಟ್ಸ್ಕರ್ಟ್ಸಲ್ಲಿ CCB ಪೊಲೀಸವರು ನನ್ನ ಬಾಡಿಯಲ್ಲಿದ್ದು ವಾಟರ್ ಎಲ್ಲ ಡ್ರೈನ್ ಔಟ್ ಮಾಡಿ ತಲೆಗೆ ಒಂದು ಹೊಡಿ ಅಂತ ಹೇಳಿದ್ರು. ಅವನನ್ನು ಸಾಯಿಸಾಕ್ಬಿಡು ಅಂತ ಹೇಳಿದ್ರು. ನಾನು ಎಸ್ಕೇಪ್ ಆಗೋಕ್ಕೆ ಹೋದಾಗ ಅವ್ನು ನನ್ನ ತಲೆಗೆ ಹೊಡೆದ. ಅದಾದಮೇಲೆ ನಾನು ತಯಾರಿ ಆಗೋಕ್ಕೆ ತುಂಬಾ ಟೈಮ್ ತೊಗೊಂಡು, ತುಂಬಾ ವರ್ಷಗಳು ತಗೊಂತು ಸರ್. ನನಗೆ ಆಲೋಚನೆ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ನಡೆಯೋ ಹೆಜ್ಜೆ ಸಮೇತ ನಾನು ಎಣಿಸ್ಕೋತಿದ್ದೆ. ಬೆಳಗ್ಗೆ ಈ ಡೇಟಲ್ಲಿ ನೀನು ಯಾವ ಬಟ್ಟೆ ಹಾಕಿದೆ ಅಂದರೆ, ನನ್ನ ಮೀಟ್ ಮಾಡಿದಾಗ ನಾನು ಯಾವ ಬಟ್ಟೆ ಹಾಕಿದೆ ಅಂತ ಕೇಳಿದ್ರೆ ಅದು ಹೇಳ್ತಿದ್ದೆ. ನಾನು ಯಾವ ಕಲರ್ ಬಟ್ಟೆ, ಆ ಕಡೆ ಚಪ್ಪಲಿ ಹಾಕಿದರೆ, ಆ ರೀತಿ ಆರ್ಟ್ ಆಫ್ ಅಬ್ಸರ್ವೇಷನ್ ಇದನ್ನು ಡೀಟೇಲಾಗಿ ಮಾಸ್ಟರ್ ಮಾಡಿದೆ ನಾನು. ನಾನು ಆರ್ಮಿ ಅವನಲ್ಲ, ಬಟ್ ನಾನು ಬೆಳೆದಿದ್ದೆಲ್ಲ ಆರ್ಮಿಯವ್ರ ಜೊತೆನೆ. 10th ಕ್ಲಾಸ್ವರೆಗೂ ಮಾಡಿದ ಖತರ್ನಾಕ್ ಕೆಲಸ ಎಲ್ಲ ನಾನೊಬ್ಬ ರಿಮ್ಯಾಂಡ್ ಹೋಮ್ ಪ್ರಾಡಕ್ಟು. ಇವತ್ತು ದೇಶಕ್ಕೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ತಯಾರಾಗಿದೆ. ನಾನು ಜೀವ ಕಳ್ಕೊಳ್ಳಲ್ಲ, ಜೀವಂತವಾಗಿದ್ದೇ ಹೊಡೆದಾಡ್ತೀನಿ. ಯು ವಾಂಟ್ ಮೀ ಟು ಫೈಟ್ ದ ವರ್ಲ್ಡ್, ಐ ವಿಲ್ ಫೈಟ್ ದ ವರ್ಲ್ಡ್ ಸರ್. ಪ್ರಪಂಚದ ಎಲ್ಲ ಗೌರ್ಮೆಂಟ್ಸ್ದು ಸೀಕ್ರೆಟ್ಸ್ ಎಕ್ಸ್ಪ್ಲಾಯ್ಟ್ ಮಾಡ್ತೀನಿ. ಕೋವಿಡ್ ಬರೋಕ್ಕೆ ಮುಂಚೆನೇ 2017 ಜುಲೈಯಲ್ಲೇ ನಾನು ಪ್ರಧಾನಮಂತ್ರಿಗೆ ಅಲರ್ಟ್ ಮಾಡಿದೆ. ಕೋವಿಡ್ ಬಂದಿದ್ದು ಬಯಾಲಜಿಕಲ್ ಎರರಿಂದ ಅಲ್ಲ ಸರ್. ದ ಕೆಮಿಕಲ್ಸ್ ವೇರ್ ಡ್ರಾಪ್ಡ್ ಓವರ್ ದ ಡ್ರೋನ್ಸ್. ಆದ್ದರಿಂದನೇ ಹೊರಗಡೆ ಯಾರನ್ನೂ ಬರಬೇಡ ಅಂತ ಹೇಳಿದ್ದಿದ್ದು. ದ್ಯಾಟ್ಸ್ ದ ರೀಸನ್ 144 ಸೆಕ್ಷನ್ ವಾಸ್ ಇಂಪ್ಲಿಮೆಂಟೆಡ್. ಆ ಡ್ರೋನ್ಸಲ್ಲಿ ಕೆಮಿಕಲ್ ವಾರ್ಫೇರ್ಸ್ ರಿಲೀಸ್ ಮಾಡುವಾಗ, ನ್ಯೂಕ್ಲಿಯರ್ ವೆಪನ್ಸ್ ರಿಲೀಸ್ ಮಾಡುವಾಗ ಇದು ಎಫೆಕ್ಟ್ ಆಗ್ತದೆ. ಇದನ್ನು ನಾನು ಪ್ರಧಾನಮಂತ್ರಿ ಮೋದಿಗೆ 2019 ಜುಲೈ 11 ಒಂದು ಪತ್ರ ಬರೆದಿದ್ದೆ. ಜೂನ್ 11 ಜುಲೈ 11 ಸರಿಯಾಗಿ ಗೊತ್ತಿಲ್ಲ. ಬ್ಲೂ ಡಾಟಿಂದ ಪತ್ರ ಬರೆದು ಅದನ್ನು ಕೋಡೆಡ್ ಮಾಡಿ ರಕ್ತದಲ್ಲಿ ನಾನು ಕಳಿಸ್ದೆ. ಯಾಕೆ ಗೊತ್ತಾ? ಎ ನೇಷನ್ಸ್ ಪ್ರೋಗ್ರೆಸ್ ಇಸ್ ಬಿಲ್ಟ್ ಇನ್ ಪೇಟ್ರಿಯಾಟ್ಸ್ ಬ್ಲಡ್ ಅಂತೇಳಿ. ನಾನು ಪೇಟ್ರಿಯಾಟ್ ಆಗಿರಲಿಲ್ಲ. ಸುಮ್ಮನೆ ಎಲ್ಲರ ಮುಂದೆ ಈ ಕೈಗೊಂದು ಅಶೋಕ್ ಚಕ್ರ ಟ್ಯಾಟೋ ಹಾಕ್ಸ್ಕೊಂಡು, ಇಲ್ಲೊಂದು ಅಮ್ಮ ಅಂತ ಟ್ಯಾಟೋ ಹಾಕ್ಸ್ಕೊಂಡು, ಈ ಥರ ದೇಶಭಕ್ತ ಅಂತ ತೋರಿಸ್ಕೊಂಡು ಕಾಲ ಹೊಡೆದ್ಬಿಡೋಣ ಅಂತಿದ್ದೆ. ಬಟ್ ಅದು ಹಾಕಿಸ್ಕೊಂಡು ನಾನು ದೇಶ ಸೇವೆ ಮಾಡ್ತಾ ಇವಾಗ ಯಾಕೋ ನಂಗೆ ದೇಶ ಬಿಟ್ಟು ಹೋಗೋಕ್ಕೂ ಇಷ್ಟವಿಲ್ಲ, ನನ್ನ ದೇಶಭಕ್ತಿ ಹಾಳು ಮಾಡ್ಕೊಳ್ಳೋಕ್ಕೂ ಇಷ್ಟವಿಲ್ಲ. ದೇ ಪ್ಯಾರಲೈಸ್ ಮೈ ಮದರ್ ಸೆಂಟಿಮೆಂಟ್ ಆ್ಯಂಡ್ ಮೈ ಪೇಟ್ರಿಯಾಟಿಸಮ್. ಈ ಕೂಡಲೇ ನೀವು ಯಾವ ಥರ ಮಾಡ್ತಿರೋ ಗೊತ್ತಿಲ್ಲ. ಯು ವಿಲ್ ಹ್ಯಾವ್ ಟು ಕ್ಯಾನ್ಸಲ್ ಲೈಸೆನ್ಸ್ ಫಾರ್ ಆಲ್ ದ ರಿಹ್ಯಾಬಿಲಿಟೇಷನ್ ಹ್ಯೂಮನ್ ಟ್ರಾಫಿಕಿಂಗ್ ಸೆಂಟರ್ಸ್. ಅದು ಹ್ಯೂಮನ್ ಟ್ರಾಫಿಕಿಂಗ್ ಸರ್. ಮೊದಲೇ ಪಾಪ ಡ್ರಗ್ ಅಬ್ಯೂಸರ್ಸ್, ಆಲ್ಕೋಹಾಲಿಕ್ಸು ಅವ್ರ ಜೀವನನ ನೋವಲ್ಲೇ ಕಳೆದಿರ್ತಾರೆ. ಆ ನೋವನ್ನು ಮುಚ್ಚಾಕೊಳ್ಳೋಕ್ಕೆ ಆರ್ಟಿಫಿಷಿಯಲ್ ಹ್ಯಾಪಿನೆಸ್ ತಗೋತಾರೆ. ಇದನ್ನು ಮಾಡ್ತಿರೋದು ಟೆರರಿಸ್ಟ್, ಪಾಕಿಸ್ತಾನೀಸ್, ಅಫ್ಘಾನೀಸ್, ಬಾಂಗ್ಲಾದೇಶ್, ಶ್ರೀಲಂಕಾ ಅವರೆಲ್ಲರೂ ಡ್ರಗ್ ಟ್ರೇಡಿಂಗಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ದೇ ವಾಂಟ್ ಟು ಹಿಟ್ ಅವರ್ ರಿಸೋರ್ಸಸ್. ನಮಗಿರೋದು ರಿಸೋರ್ಸ್ ಬಲ ನೋಡಿ.
IT ಕಂಪ್ನೀಸಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಚೀಪ್ ಲೇಬರ್ಗೆ ಮಾರಿಬಿಟ್ರು. ಯಾವ ಸಂಬಳಕ್ಕೆ 5 ಲಕ್ಷ ಕೊಡ್ತಾಯಿದ್ರು ಆ ಸಂಬಳನ ನಮಗೆ 30,000 ಕೊಟ್ಟು ಕೆಲಸ ಮಾಡಿಸ್ಕೊಂಡ್ರು. ಇವತ್ತು ಅಮೇರಿಕಾ ಬ್ರಿಟಿಷ್ ಅವರ ಪ್ರಾಫಿಟಲ್ಲಿದ್ದಾರೆ. ನನಗೆ ನಿಮ್ಮ ಆಡಳಿತದಲ್ಲಿ ನಾನು ಕಾಂಗ್ರೆಸ್ BJP ಅಂತ ನೋಡ್ತಿಲ್ಲ. ದೇಶಕ್ಕೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ ನಾನು ಸತತವಾಗಿ ಸೇವೆ ಮಾಡ್ಬೇಕು ಅಂದ್ಕೊಂಡು ಬಂದುಬಿಟ್ಟೆ. ಬ್ರಿಟಿಷ್ ಅವ್ರಿಗೆ ಹಾಗೆ ಹೇಳಿದೆ, ನೀವೇನಪ್ಪ ಮಾಡ್ತೀರಾ, ನನ್ನನ್ನು ಯೂಸ್ ಮಾಡ್ಕೊಂಡು ಬಿಸಾಕ್ತೀರಾ. ಲಾಸ್ಟ್ ಟೈಮ್ IBMಲ್ಲಿ ಮಾಡಿದಾಗೆ ಯೂಸ್ ಮಾಡಿ ಬಿಸಾಕಿದ್ರಿ, ನನ್ನ ಕ್ರಿಮಿನಲ್ ಮಾಡಿಬಿಟ್ರಿ. ನಾನು ಮಾಡದೇ ಇರೋ ತಪ್ಪನ್ನ ನನ್ನ ಮೇಲೆ ಹೊರಿಸಿ ನನ್ನ ಒಳಗಡೆ ಏನೇನು ಬಿಲ್ಡ್ ಮಾಡಿದಿರೋ ನನ್ನ ID ಕಾರ್ಡು ಲ್ಯಾಪ್ಟಾಪಲ್ಲಿ ಗೊತ್ತಿಲ್ಲ, ನಾನು ದೇಶ ಸೇವೆ ಮಾಡ್ಕೊಂಡು ಚೆನ್ನಾಗಿರ್ತೀನಿ ಅಂತ ಇಂಗ್ಲೀಷಲ್ಲಿ ಹೇಳಿದೆ. ಆಗ ಬ್ರಿಟಿಷನು ಇಯಾನ್ ಗ್ರೀನ್ವೇ ಅವನು ಹಾಗೆ ಹೇಳ್ದ, ಯು ವಿಲ್ ಬಿ ದ ಫೈನಲ್ ಗೋಲ್ ಲೋಹಿತ್, ಯು ಆರ್ ದ ಫೈನಲ್ ಗೋಲ್ ಅಂದ. ನನ್ನ ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ಒಬ್ಬ ಗೋಲ್ ಕೀಪರ್ ಇದ್ದಾನೆ, ಹೀ ಈಸ್ ಎನ್ ಎಫಿಷಿಯಂಟ್ ಗೋಲ್ ಕೀಪರ್ ಅಂದ್ಬಿಟ್ಟು ಬಂದುಬಿಟ್ಟೆ. ನಾನು ಬಿಟ್ಟು ಕಳಿಸಿಲ್ಲ ಕೆಲಸದಿಂದ, ಬಟ್ ನನಗೆ ಮಾಡೋಕ್ಕೆ ಇಷ್ಟವಿರಲಿಲ್ಲ. ಆವತ್ತರಿಂದ ಇವತ್ತವರೆಗೂ ನನಗೆ ಸಂಬಳನೇ ಬರೋಲ್ಲ ಸರ್ ಸರಿಯಾಗಿ. ಇವತ್ತಿಗೂ ನನಗೆ ಸಂಬಳ ಬಂದಿಲ್ಲ. ದಯವಿಟ್ಟು ನನಗೆ ಸಂಬಳ ಇಸ್ಕೊಡಿ ಸರ್. ನನ್ನ ಸಂಬಳ ಇಲ್ದಿದ್ರು ನಮ್ಮ ಅಪ್ಪನ ಜೇಬಲ್ಲಿ ಕದೀತೀನಿ. ನನಗೆ ಬರೋ ಪಾಕೆಟ್ ಮನಿಲೂ ಕೂಡ ನಾನು ಸೋಷಿಯಲ್ ಸರ್ವಿಸೇ ಮಾಡ್ತಿರೋದು. ಬೇರೆ ಏನು ತೊಗೊಳ್ಳಲ್ಲ. ನಾನು ತೊಗೊಳ್ಳೋದು ಒಂದೇ ಸಿಗರೇಟು, ಕಾಫಿ. ನನ್ನ ಜೀವ ಅದು, ನನ್ನ ಪೆಟ್ರೋಲ್ ಅದು. ಹೊಟ್ಟೆಗೆ ಊಟ ಆಗದಿಲ್ಲ ಅಂದ್ರೆ ಕಾಫಿ ಕುಡ್ದು 4 ದಿವಸ ಎದ್ದಿರ್ತೀನಿ. ಎಲ್ಲ ಹೈವೇಸ್ ಓಡಾಡ್ತೀನಿ. ಎಲ್ಲೆಲ್ಲಿ ಇಲ್ಲಿಗೆ ಟ್ರೇಡ್ ನಡೀತಿದೆ ಎಲ್ಲ ವೆಹಿಕಲ್ ನಂಬರ್ ನೋಟ್ ಮಾಡ್ಕೊತೀನಿ. ನನ್ನ ಜೊತೆಲಿ ಕೆಲಸ ಮಾಡಿದ ಫ್ರೆಂಡ್ಸ್ ಎಲ್ಲ ಆಸ್ಟ್ರೇಲಿಯನ್ ಡಿಫೆನ್ಸ್, FBI, NYPD, ಹಾರ್ವರ್ಡ್ ಯೂನಿವರ್ಸಿಟಿ ಇಂಥ ಜಾಗದಲ್ಲಿ ದೊಡ್ಡ ದೊಡ್ಡ ಹುದ್ದೆಲಿದ್ದಾರೆ. ಬಟ್ ನಾನು ಮಾತ್ರ ನನ್ನ ಸ್ಕೇಪ್ ಗೋಟ್ ಮಾಡಿಬಿಟ್ರು. ನಾನು ಕಂಪ್ಲೇಂಟ್ ಮಾಡ್ತಿಲ್ಲ, ದಯವಿಟ್ಟು ನನಗೆ ನನ್ನ ಸಂಬಳ ಇಸ್ಕೊಡಿ ಸರ್ ಇಷ್ಟು ವರ್ಷದ್ದು. ಅದರಿಂದ ನನ್ನ ಜೀವನ ನಾನು ಕಟ್ಕೋತೀನಿ. ಅಟ್ ದ ಸೇಮ್ ಟೈಮ್ ಐ ವಿಲ್ ಸರ್ವ್ ದ ನೇಷನ್. ನಮ್ಮ ಮಾವ ಗುಪ್ತಾಚಾರಿ ನನಗೊಂದು ಮಾತು ಹೇಳಿದ್ರು, ಅಲ್ಲ ಕಣ, ಯಾವಾಗಲೂ ಅವನ ಆರ್ಮಿ ಜೊತೆ ಬೆದಿರ್ತಿಲ್ಲ, ಅವ್ನ ಕೆಲಸ ಏನಿದ್ರು ಅವ್ನ ಕೆಲಸದ ಪ್ರಕಾರ ಮಾತ್ರ ಅವ್ನು ಕೆಲಸ ಮಾಡೋದು. ಹಿಸ್ ಜಾಬ್ ಇಸ್ ಟು ಸರ್ವ್ ದ ನೇಷನ್, ಬಟ್ ಯುವರ್ ಲೈಫ್ ಇಸ್ ಟು ಸರ್ವ್ ದ ನೇಷನ್ ಅಂತ ಹೇಳಿದ್ರು. ನನ್ನ ಜೀವನನೇ ನನ್ನ ದೇಶ ಸೇವೆ ಮಾಡೋದು. ಅಟ್ಲೀಸ್ಟ್ ಸಂಬಳ ಸಿಕ್ಕಿದ್ರೆ ಒಂದು ಸ್ವಲ್ಪ ಖುಷಿಯಾಗಿ ನನಗಿರೋ ಸ್ವಲ್ಪ ಕನಸುಗಳನ್ನ ನಿಜ ಮಾಡ್ಕೊತೀನಿ. ಒಂದು 4 ಒಳ್ಳೆ ಬಟ್ಟೆ ಹಾಕ್ಬೋದು, ನನಗೆ ಅಂತ ಒಂದು ಕಾರ್ ತೊಗೊಬೋದು. ಇವತ್ತವರೆಗೂ ಕಾರ್ ತೊಗೊಂಡಿಲ್ಲ. ನಾನು ತೊಗೊಂಡಿದ್ದ ಕಾರ್ನು ಕದ್ಕೊಂಡು ಹೋಗ್ಬಿಟ್ರು. ಕಂಪ್ಲೇಂಟ್ ಕೊಡಲಿಲ್ಲ. ಕಂಪ್ಲೇಂಟ್ ಕೊಟ್ಟರು ಅದು ಬರೋದಿಲ್ಲ. ಈ ರೀತಿ ಸರ್ ಎಲ್ಲ ಕಳ್ಕೊಂಡೆ ಜೀವನದಲ್ಲಿ. ದೇಶಭಕ್ತಿ ಅಂತ ಹೋಗಿ ಇನ್ನೇನಿದೆ ನಾನು ಕಳ್ಕೊಳ್ಳೋದು? ಜೀವ ಒಂದಿದೆ, ಅದನ್ನು ನಾನು ಕಳ್ಕೊಳ್ಳೋಕೆ ಇಷ್ಟವಿಲ್ಲ. ಪ್ರಧಾನಮಂತ್ರಿ ನೋಡಿ, ಹೀ ಈಸ್ ಎ ಭಟಕ್ತಾ ಹುವ ಆತ್ಮ. ನಾನು ಎ ಬ್ರೀತಿಂಗ್ ಆ್ಯಂಡ್ ಟಾಕಿಂಗ್ ಡೆಡ್ ಬಾಡಿ. ಈ ರೀತಿ ಆಗಿದೆ. ದಯವಿಟ್ಟು IBMಗೆ ಬಂದು ಮಾತಾಡಿ ಅವ್ರ ಕೈಯಿಂದ ನನಗೆ ಸಂಬಳ ಇಸ್ಕೊಡಿ. ಪೊಲೀಸ್ ಇಲಾಖೆ ಅವ್ರು ಮಾಡಿದ ತಪ್ಪಿಂದ, IBM ಅವ್ರು ಮಾಡಿದ ತಪ್ಪಿಂದ ನನ್ನ ಜೀವನ ಹಾಳಾಯಿತು. ಈ ರೀತಿ ನನ್ನ ಜೀವನ ಕೊನೆ ನೋಡೋಕ್ಕೆ ಇಷ್ಟವಿಲ್ಲ. ಐ ವಾಂಟ್ ಟು ಅಚೀವ್ ಸಮಥಿಂಗ್ ಫಾರ್ ದ ನೇಷನ್ ಇನ್ ಪರ್ಸ್ಯೂಟ್ ಆಫ್ ನೇಷನ್ ಸೇಫ್ಟಿ. ಅದಕ್ಕೆ ಇವಾಗ NSA, NYPDಗೆ ಪತ್ರ ಬರೆದು ಅವ್ರ ಕಡೆಯಿಂದ ಕೆಲಸ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಅಟ್ಲೀಸ್ಟ್ ನನಗೆ ಸಂಬಳ ಸಿಕ್ಕಿದ್ರೆ ಐ ವಿಲ್ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಸರ್. ನನಗೆ ಡ್ರಗ್ ಕ್ರೈಮ್ಸ್ ಹೊಡಿಬೇಕು ಅಂತಿಲ್ಲ, ಬಟ್ ಅದರಿಂದ ನಮ್ಮ ದೇಶದ ತುಂಬಾ ಒಳ್ಳೊಳ್ಳೆ ರಿಸೋರ್ಸಸ್ನ ಹೊಡೆದ್ಬಿಡ್ತಾರೆ. ಇಟ್ಸ್ ಕಾಲ್ಡ್ ನಾರ್ಕೋ ಟ್ರಾಫಿಕಿಂಗ್ ಆ್ಯಂಡ್ ನಾರ್ಕೋ ಟೆರರಿಸಮ್. ಇದ್ರ ಬಗ್ಗೆ ನಾನು 2007-8ರಿಂದ ಸತತವಾಗಿ ಡಾಕ್ಯುಮೆಂಟ್ರೀಸ್ ಮಾಡಿಕೊಂಡೇ ಬರ್ತಾಯಿದ್ದೀನಿ. ಈಚ್ ಆ್ಯಂಡ್ ಎವ್ರಿ ವಿಕ್ಟಿಮ್ಸ್ ಲೈಫ್ ಸ್ಟೈಲ್ಸ್, ಅವ್ರಿಗಾಗಿರೋ ಡ್ಯಾಮೇಜಸ್, ಅವ್ರಿಗಾಗಿರೋ ಪ್ರಾಬ್ಲಮ್ಸು, ಅವ್ರಿಗಾಗಿರೋ ಸಪ್ರೆಷನ್ ಆಫ್ ಸಿವಿಲಿಯನ್ಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್, ಅದೆಲ್ಲನೂ ಓದ್ಕೋತಿದ್ದೆ. ಪ್ರಧಾನಮಂತ್ರಿ ಬಂದಾಗ ಬರಡು ಭೂಮಿಲಿ ಏನೋ ಗಿಡ ಬಂದಂಗೆ ಆಯಿತು. ಇಡೀ ಪ್ರಪಂಚದಲ್ಲಿರೋ 8 ವಂಡರ್ಸಲ್ಲೂ ನಮ್ಮ ನ್ಯಾಷನಲ್ ಆ್ಯಂಥಮ್ ಮಾಡಿಸಿದ್ರು. ಆವಾಗಲೇ ನಾನು ಎದ್ದು ಬಂದಿದ್ದು. ಬರಡು ಭೂಮಿಲಿ ಗಿಡ ಬಂದಂಗೆ ಆಯಿತು ನನಗೆ. ನೀವು ಅದೇ ರೀತಿಯಾದ ಪರ್ಸನ್ನು. ನಾನು ಕಾಂಗ್ರೆಸ್ BJP ಅಂತ ನೋಡಲ್ಲ. ಯಾರು ಒಳ್ಳೆ ನಾಯಕರು ಇರ್ತಾರೋ ಅವ್ರು ಸೇವೆ ಮಾಡಬೇಕು ಅನ್ನೋದೇ ನನ್ನ ಧ್ಯೇಯ. ನಿಮ್ಮ ಕಷ್ಟದಲ್ಲಿ ನಂದು ಒಂದು ಶ್ರಮ ಇರಲಿ. ನಿಮ್ಮ ಜೊತೆ ನಾನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ ಸರ್, ಫಾರ್ ಎ ಕಾಸ್ಟ್. ಒಂದು ಬೇಸಿಕ್ ಸಂಬಳ ಅಷ್ಟೇ. ನಾನು ಇದ್ರ ಮೇಲೆ ಏನು ಕೇಳ್ಕೊಳ್ಳಲ್ಲ. ನೌ ಐ ಆಮ್ ವಿತ್ NYPD ಆ್ಯಂಡ್ NSA, ಬಟ್ ನನ್ನ ಸ್ಯಾಲ್ರಿ ಇನ್ನೂ ಡಿಸ್ಕಸ್ ಆಗಲಿಲ್ಲ. ನಾನು ಇಷ್ಟು ವರ್ಷದ ಸ್ಯಾಲ್ರಿ ಡೆಪಾಸಿಟ್ ಮಾಡಿಸ್ಬಿಡಿ ಸರ್. ನನ್ನ ತಂದೆ ರಿಟೈರ್ಡ್ ಎಂಪ್ಲಾಯಿ ISROಯಿಂದ. ಅವ್ರ ಹತ್ರ ಪಾಕೆಟ್ ಮನಿ, ಅವ್ರ ಹತ್ರ ಆವಾಗ 5,000 10,000 ಕದ್ದು ನಾನು ಸೊಸೈಟಿ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಕೈಲಿ ನಿಲ್ಸೋಕ್ಕಾಗಲ್ಲ. ಐ ಹ್ಯಾವ್ ಡನ್ ಎ ಪ್ರಾಮಿಸ್. ನನ್ನ ದೇಹದಲ್ಲಿ ಕೊನೆ ಡ್ರಾಪ್ ಆಫ್ ಬ್ಲಡ್ ಇರೋವರೆಗೂ ನಾನು ನಾರ್ಕೋ ಟ್ರಾಫಿಕಿಂಗ್, ನಾರ್ಕೋ ಟೆರರಿಸಮ್ ಮತ್ತು ಟೆರರಿಸಮ್ನ ಫೈಟ್ ಮಾಡ್ತೀನಿ ಅಂತೇಳಿ.
ಟೆರರಿಸ್ಟ್ ಬಂದು ಪ್ಲ್ಯಾಂಟ್ ಮಾಡೋಕ್ಕೆ ಮುಂಚೆನೇ ನಾನು ಅವ್ರ ಆಪ್ರೇಷನ್ಸ್ ಎಲ್ಲ ಓದ್ಕೊಂಡು ಅದನ್ನ ಡಿಫ್ಯೂಸ್ ಮಾಡಿಬಿಡ್ತೀನಿ. ಎಲ್ಲ ಮಿಲಿಟೆಂಟ್ಸು ಕನ್ಫ್ಯೂಸ್ ಆಗಿಬಿಟ್ರು. ನೀವೇ ಹೇಳಿ, ವಿಧಾನಸೌಧ ಒಳಗಡೆ ಸಮ್ಟೈಮ್ ಇನ್ ಡಿಸೆಂಬರ್ ಆರ್ ಜಾನ್ವರಿ ಒಂದು ಹುಡುಗ, ಇವಾಗ ನಾನು ಐ ಲುಕ್ ಲೈಕ್ ಎ ಕಾಲೇಜ್ ಗಾಯ್, ಬೇಕಾದರೆ 40 ವರ್ಷದ ಗಂಡಸ್ ಥರ ಇನ್ನೊಂದು 1 ತಿಂಗಳು ಟೈಮ್ ಕೊಡಿ, ರೆಡಿಯಾಗಿ ಬರ್ತೀನಿ, 40-50 ವರ್ಷದ ಅಂಕಲ್ ಥರ. ನಾನು ಇದಕ್ಕೆ ಬೇಕಾದ ಎಲ್ಲ ತಯಾರಿ ನಡೆಸ್ಕೊತಾ ಇದ್ದೀನಿ. ಇವಾಗ ಪ್ರಧಾನಮಂತ್ರಿಗೆ ನನ್ನ ಉಪಯೋಗ ಇಲ್ಲ, ಬಿಕಾಸ್ ಹಿಸ್ ಹ್ಯಾಂಡ್ಸ್ ಆರ್ ಟೈಡ್. ನನ್ನಿಂದ ಏನು ಮಾಡೋಕ್ಕಾಗ್ತಿಲ್ಲ. ಅವ್ರ ಹತ್ರ ಎಷ್ಟು ಗ್ರೀವೆನ್ಸ್ ಹಾಕಿದ್ರು ಕ್ಲೋಸ್ ಮಾಡಿಬಿಡ್ತಾರೆ. ಸೈಕಲಾಜಿಕಲ್ ಡಿಸಾರ್ಡರ್ ಇಸ್ ನಾಟ್ ದ ಮೀನ್ಸ್ ಆಫ್ ಡಿಸ್ರೆಸ್ಪೆಕ್ಟಿಂಗ್ ಆರ್ ನಾಟ್ ಕನ್ಸಿಡರಿಂಗ್ ಎ ಪರ್ಸನ್ಸ್ ಕಂಪ್ಲೇಂಟ್. ನನಗೆ ಸೈಕಲಾಜಿಕಲ್ ಡಿಸಾರ್ಡರ್ ಇದೆ ಅಂತ ಹೇಳ್ಬೋದು, ಬಟ್ ದ್ಯಾಟ್ ಈಸ್ ಜಸ್ಟ್ ಫಾರ್ ಲೀಗಲ್ ಇಮ್ಯುನಿಟಿ. ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಸರ್. ನಂಗೆ ನನ್ನ ದೇಶ ಬಿಟ್ಟು ಹೋಗೋಕೆ ಇಷ್ಟವಿಲ್ಲ. ಬೇಕಾದರೆ ಪಕ್ಕದ ಮನೆ ಆಂಟಿ ಮನೆಗೆ ಕಾಫಿ ಟೀ ಕುಡಿಯೋಕ್ಕೆ ಹೋಗಿ ಬರ್ತೀನಿ. ಅಮ್ಮನ್ನ ಬೇಜಾರು ಮಾಡಲ್ಲ, ನಾನು ಅಮ್ಮನ ಬಿಟ್ಟು ಹೋಗಲ್ಲ. ನನ್ನ ತಾಯಿ ಭಾರತ್ ಮಾತಾ ಥರ, ನೋಡೋಕ್ಕೆ ಚೆನ್ನಾಗಿಲ್ಲ, ಬೇರೆಯವ್ರಿಗಿನ್ನ ಕುರೂಪಿಯಾಗಿದ್ದಾಳೆ ಅಂದ್ಬಿಟ್ಟು ಪಕ್ಕದ ಮನೆ ಆಂಟಿನ ತಾಯಿಯಾಗಿ ಒಪ್ಕೊಳ್ಳೋಕೆ ನನಗೆ ಇಷ್ಟವಿಲ್ಲ ಸರ್. ಪ್ಲೀಸ್ ಗೆಟ್ ಮೈ ಸ್ಯಾಲರಿ. ಸಂಬಳ ಇಲ್ದಿರ ದುಡಿತಿದ್ದೀನಿ. ಇದನ್ನೇನು ಅಂತಾರೆ ಸರ್? ಟ್ರಾಫಿಕಿಂಗ್ ಅಂತಾರೆ, ಸ್ಲೇವರಿ ಅಂತಾರೆ. ನಿಮ್ಮ ಮೇಲೆ ಭರವಸೆ ಇದೆ, ನಿಮ್ಮ ಮೇಲಿರೋ ನಂಬಿಕೆಯಿಂದ ನಿಮ್ಮ ಹತ್ರ ಬಂದಿದ್ದು. ನನ್ನ ದಿವಸ ಕಣ್ಣೀರಾಗದೇ ಇರೋ ದಿವಸನೇ ಅಲ್ಲ. ಅದಕ್ಕೋಸ್ಕರ ಖುಷಿ ಮಾಡಿಕೊಂಡು ನನ್ನ ಪಾಡಿಗೆ ನನ್ನ ದುಃಖನ ಕಳೀತೀನಿ, ದುಃಖನ ಮರಿತೀನಿ. ನಾನು ದುಃಖ ಪಡದೇ ಇರೋ ದಿವಸನೇ ಅಲ್ಲ. ಒಂಥರ ಟ್ರಾಮಾ ಆಗ್ಬಿಟ್ಟಿದೆ. ಬಟ್ ವಾಟ್ ಎವರ್, ಐ ವಾಂಟ್ ಟು ಸ್ಯಾಕ್ರಿಫೈಸ್ ಮೈ ಲೈಫ್ ವೈಲ್ ಐ ಆಮ್ ಸರ್ವಿಂಗ್ ಆನ್ ದ ಲೈನ್ ಆಫ್ ಡ್ಯೂಟಿ ಫಾರ್ ಮೈ ನೇಷನ್. ಅದನ್ನು ವೀರ ಮರಣ ಅಂತಾರೆ. ಆ ರೀತಿ ವೀರ ಮರಣ ಆಗಬೇಕಂತಾನೆ ಅಂದ್ಕೊಂಡಿರೋದು. ಐ ಡೋಂಟ್ ವಾಂಟ್ ಟು ಬಿ ಎ ಟೆರರಿಸ್ಟ್. ಯಾವ ಟೆರರಿಸ್ಟ್ ಬರ್ತಾನೋ, ನಿಮಗೊಂದು ಪ್ರಾಮಿಸರಿ ಇಮೇಲ್ ಕಳಿಸ್ದೆ, ಕೋಟೆ ನಾನು ಕಾಯ್ತೀನಿ, ನೀವು ಆರಾಮಾಗಿರಿ ಅಂತ. ಅದಕ್ಕೋಸ್ಕರನೇ ಮಿಲಿಟೆಂಟ್ ಆಪ್ರೇಷನ್ಸ್ನ ಡಿಫ್ಯೂಸ್ ಮಾಡಿದ್ದು. ಈಗ ಆ ಪರ್ಷಿಯನ್ ಲ್ಯಾಂಗ್ವೇಜಲ್ಲಿರೋ ಆ ಬುಕ್ಕಲ್ಲಿ ತುಂಬಾ ಸ್ಟೇಟ್ಮೆಂಟ್ಸ್ ಇದ್ದಾವೆ. ಐ ಹ್ಯಾವ್ ಟು ಯೂಸ್ ದಟ್ ಟು ಡಿಫ್ಯೂಸ್ ದ ಫರ್ದರ್ ಆರ್ಗನೈಸ್ಡ್ ಟೆರರಿಸಮ್ ಪ್ಲಾನ್ಸ್ ಆ್ಯಂಡ್ ಸ್ಟ್ರಾಟಜೀಸ್. ನಾನು ಅದನ್ನ ತುಂಬ ಈಸಿಯಾಗಿ ಕಲ್ತ್ಕೊಂಡ್ಬಿಟ್ಟೆ ಸರ್. ಇದನ್ನು ಕಲಿಸಿದ ಬ್ರಿಗೇಡಿಯರ್ ಡೇವಿಡ್ ಪ್ರಭು, ಅವ್ರಿಗೆ ನಾನು ತುಂಬ ಇಷ್ಟವಾದ ಹುಡುಗ, ಇಷ್ಟವಾದ ರಿಸೋರ್ಸ್. ನಾನು ದೇವ್ರಿಗೆ ಅರ್ಪಿಸೋ ಪ್ರಾರ್ಥನೆಯಲ್ಲಿ ಯಾವುದೇ ಮೋಸ ಲೋಪ ಇರಬಾರ್ದು ಸರ್. ದಯವಿಟ್ಟು ನನಗೊಂದು ಸಂಬಳ ಕೊಡಿಸಿ, ಇನ್ನೂ ಖುಷಿಯಾಗಿ ಕೆಲಸ ಮಾಡ್ತೀನಿ. ನಾನು ಕೆಲಸ ಮಾಡ್ತಾಯಿದ್ರೆ 3 ದಿವಸ 4 ದಿವಸ ಆದರೂ ನನಗೆ ಸುಸ್ತಾಗಲ್ಲ, ಬೇಜಾರಾಗಲ್ಲ. ದೇವ್ರಿಗೆ ಅರ್ಪಿಸೋ ಪ್ರಾರ್ಥನೆ ಥರ ಅದು. ನೀವು ನೋಡಿ, ನಿಮ್ಮ ಮಗ ತೀರೋದಾಗಲೂ ನೀವು ಮಾರನೇ ದಿವಸ ಅಸೆಂಬ್ಲಿಲಿ ಬಂದು ಮಾತಾಡಿದ್ರೆ ಅದರಲ್ಲೇ ಗೊತ್ತಾಗೋಯ್ತು ನನಗೆ ನೀವು ಯಾವ ಥರ ಅಂತ. ಹೇಳೋ ನೆಸೆಸಿಟಿ ಇಲ್ಲ ಸರ್. ಇದು ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತೀನಿ. ನೀವು ನನಗೆ ಕೊಡೋ ಭರವಸೆ ಅಂದರೆ ನನ್ನ ಸಂಬಳ ನನಗೆ ಕೊಡಿಸೋದು. ದೇಶಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಎಷ್ಟೊತ್ತಿಗೆ ಬೇಕಾದರೂ ಕರೀರಿ. ಜೀವ ಕೊಡೋಕ್ಕೆ ಫಸ್ಟ್ ಬರೋದು ನಾನೇ. ಬಟ್ ಐ ವಿಲ್ ನಾಟ್ ಲೂಸ್ ಲೈಫ್ ದಿಸ್ ಟೈಮ್. ಅಚೀವ್ ಮಾಡಿ ಆಮೇಲೆ ಸಾಯಬೇಕು. ಇಂಥವನೊಬ್ಬ ಇದ್ದ, ಏನು ಮಾಡ್ದ ಅಪ್ಪ, ಇಡೀ ಪ್ರಪಂಚ ಅಲ್ಲಾಡಿಸ್ಬಿಟ್ಟ. ನಮ್ಮ ನಾಡಿಗೆ ಅಂತ ಹೆಮ್ಮೆ ತಂದು ಕೊಡಬೇಕು ಅನ್ನೋ ಆಸೆ ನನಗೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಥಿಂಗ್. ಜೈ ಹಿಂದ್.